ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಹಾಸಿನಿ ಗಣೇಶ್ ಮಾತಾಡ್ತಾ ಇರೋದು. ಡಿ ಬಾಸಿಗೋಸ್ಕರ ನಾನು ಮಾಡಿದಂಥ ಮೊದಲನೇ ಪ್ರಾಜೆಕ್ಟ್ ಗಜ. ಗಜ ರಿಲೀಸ್ ಆದಾಗ ನಾನು ಅಂದ್ಕೊಂಡಿರಲಿಲ್ಲ ಅದು ಇಷ್ಟು ಒಂದೊಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ, ನಿಮ್ಮೆಲ್ಲರ ಕಡೆಯಿಂದ ಒಂದೊಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳಿ. ನಾನು ಆ ರೆಸ್ಪಾನ್ಸ್ನ ನೋಡಿದ ಮೇಲೆ ತುಂಬಾ ಖುಷಿ ಆಯಿತು. ಲೈಕ್ ಎಲ್ಲ ಫ್ಯಾನ್ಸ್ ಪೇಜಸ್ ಆಗಿರಲಿ, ಎಲ್ಲ ಟ್ರೋಲ್ ಪೇಜಸ್ ಆಗಿರಲಿ, ಎಲ್ಲ ಕಡೆ ನನ್ನ ಬಗ್ಗೆ ಪಾಸಿಟಿವ್ ಆಗಿಯೇ ರೆಸ್ಪಾನ್ಸ್ ಬಂದಿದೆ. ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ರಿಲೀಸ್ ಆದಾಗ ಅಂದ್ಕೊಳ್ತಿದ್ದೆ ಯಾರೆಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡ್ಬೋದು, ಯಾವ ಥರ ರೆಸ್ಪಾನ್ಸ್ ಬರುತ್ತಪ್ಪ, ಎಷ್ಟು ನೆಗೆಟಿವ್ ಟ್ರೋಲ್ ಆಗ್ಬೋದು ನನ್ನ ಪ್ರಾಜೆಕ್ಟ್ ಅಂತ ಹೇಳಿ. ಬಟ್ ಯಾವುದೇ ರೀತಿ ಆ ಥರ ನೆಗೆಟಿವ್ ಟ್ರೋಲ್ಸ್ ಆಗಲಿ, ನೆಗೆಟಿವ್ ಕಮೆಂಟ್ಸ್ ಆಗಲಿ ಯಾವುದೂ ಬಂದಿಲ್ಲ. ಎಲ್ಲ ಒಳ್ಳೆ ಕಮೆಂಟ್ಸೇ ಬಂದಿದೆ. ನೀವು ಇಲ್ಲಿವರೆಗೂ ಮಾಡಿದಂಥ ಸಪೋರ್ಟಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ 4-5 ಸಾಂಗ್ ಹತ್ರ ನಾವು ರೀಚ್ ಆಗಿದ್ದೀವಿ. 4 ಸಾಂಗ್ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ 5ನೇ ಸಾಂಗ್ಗೆ ಸ್ಟೆಪ್ ಇಟ್ಟಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟಪಟ್ಟಂಗೆ ಗಜದಲ್ಲಿ ಒಂದು ಲೈನ್ ಇದೆ, ಜಗವೇನೇ ಅಂದರು ಎದುರು ಯಾರೇ ನಿಂತರು, ನಾ ಕೂಗಿ ಏಳುವೆ ದಾಸಾನೆ ನಮ್ಮ ಬಾಸ್ ಗುರು ಅಂತ ಹೇಳಿ. ಸೊ ಎಲ್ಲರಿಗೂ ಆ ಲೈನ್ ತುಂಬಾ ಇಷ್ಟ ಆಗಿದೆ. ಆ ಲೈನ್ ಬರ್ದಾಗೇನೆ ನಾವು ಏನೇ ಸಿಚುವೇಶನ್ ಬರಲಿ ಡಿ ಬಾಸ್ನ ಯಾವತ್ತೂ ಬಿಡಲ್ಲ. ಅವ್ರಿಗೋಸ್ಕರ ಇದೇ ಥರ ಪ್ರಾಜೆಕ್ಟ್ಸ್ಗಳನ್ನ ಕೊಡ್ತಾನೆ ಇರ್ತೀವಿ, ನಿಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀವಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಸಾಂಗ್ನ ನೋಡಿಲ್ಲ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲರೂ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.